ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಗಟು ಬಿಡ್ಸಕ್ ರೆಡಿ ಆಗಿದ್ದೀರಾ? ಈ ಅಜ್ಜಿ ಕಡೆಯಿಂದ ಇವತ್ತು ಸುಲಭವಾಗಿರೋಂತಹ ಒಗಟು ಕೇಳ್ತೀನಿ, ಮರಿದಿರಾ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇವತ್ತಿನ ಸುಲಭವಾದ ಒಗಟು, ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೀತದೆ, ಆದ್ರೆ ನೀರನ್ನ ನೋಡಿದ ತಕ್ಷಣ ಕರಗುತ್ತದೆ. ಯಾವ್ದದು? ನೀರಲ್ಲಿ ಹುಟ್ಟಿ ನೀರಲ್ಲಿ ಬೆಳೆದು ನೀರು ನೋಡಿದ ತಕ್ಷಣ ಕರಗೋದು. ಯಾವ್ದಪ್ಪ ಅದು? ನೀವು ಯೋಚನೆ ಮಾಡಿ ಕಮೆಂಟ್ ಮಾಡಿ. ನಾಳೆ ವಿಡಿಯೋನಲ್ಲಿ ಮರಿದಿರಾ ಯಾರ್ಯಾರು ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಸರಿಯಾದ ಉತ್ತರ ನಾನು ಹೇಳ್ತೀನಿ. ಏನ್ ಮಾಡಿದ್ದೆ ಅಡಿಗೆ? ಇನ್ನೇನು ಮಾಡಲಿ, ಹುರ್ದೊಳ್ಳಿ ಕಾಳು ಸಾರನ ಮುದ್ದೆ ಮಾಡಿದ್ದೆ ಅಷ್ಟೇ. ಹುಳ್ಳಿ ಕಾಳುಗಳ ಮೊನ್ನೆ ಊರಿಂದ ಎತ್ಕೊಂಬಂದಿರೋ ವಿದ್ವಾ, ಅದ್ರಾಗೆ ಹುರಿದ್ಬಿಟ್ಟು ಉಳ್ಳುಳ್ಳ ಸಾರು ಮಾಡ್ಕೊಂಡು ಮುದ್ದೆ ತಿನ್ಬಿಟ್ಟು ಬಂದೆ. ಭಲೆ ಚಂದಾಗಿತ್ತೈತಲ್ಲ, ನನಗೂ ಭಲೆ ಇಷ್ಟ. ಹುರ್ದು ಹುಳ್ಳಿ ಕಾಳು, ಹುರ್ದು ಕಳ್ಳೆಕಾಳು, ಹುರ್ದಿರೋ ಅವರೆಕಾಳು, ಒಂದೆರಡು ಆಲೂಗಡ್ಡೆ, ಒಂದೆರಡು ಬದನೆಕಾಯಿ ಹಾಕಿ ಮಾಡಿಬಿಟ್ರೆ ಒಂದು ಮುದ್ದೆ ತಿಂದ್ಬೋದಮ್ಮ ನೆಮ್ಮದಿಯಾಗೆ. ಆಯ್ತೇನ ಎಲ್ಲ ಉಂಗಡಿಸಿದ್ದು ಕ್ಲೀನ್ ಮಾಡಿದ್ದು ಮದ್ವೆಕ? ಎಲ್ಲ ಆಯ್ತು ನೋಡವ, ಇನ್ನೇನಿಲ್ಲ. ಇನ್ನು ಏನಿದ್ರು ಹಬ್ಬ ಆಗಿದ್ಮೇಲೆ ಮದುವೆ ಮಾಡೋದು ಅಷ್ಟೇ. ಇನ್ನು ಏನು 3 ದಿನ ಐತೆ. 3 ದಿನಕ್ಕೆ ಇನ್ನೇನೇನು ಮಾಡ್ಕೊಂಬೇಕು, ಎಲ್ಲ ಮಕ್ಕಳೇ ಮಾಡ್ಕೊಂತಾರೆ. ಎಲ್ಲ ಆಮೇಲೆ ನಾವು ಇನ್ನೇನಿದ್ರು ತಾಳಿ ಕಟ್ಕೊಂಬತ್ತಾ ಇರೋದಷ್ಟೇ. ಹೌದೇನಾ? ಶಿವರಾತ್ರಿ ಹಬ್ಬಕ್ಕೆ ಹಂಗಾದ್ರೆ ಎಲ್ಕೋತೀರ ಎಲ್ಲ? ಎಲ್ಲೋಗೋದು ಏನೋ, ಮನೆಗೆ ಪೂಜೆಗಳು ಮಾಡೋದು ಅದು ಇದು ಕೆಲಸಗಳಿರ್ತವೆ, ಮದುವೆ ಟೈಮ್ ಬೇರೆ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ವರ್ಷಕ್ಕೊಂದ್ಸಲ ನಾವು ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಹೋಗಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಹೋಗ್ಬೇಕು ನಾಳೆ. ಇನ್ನೇನಮ್ಮ, ನಾಳೆ ಜಾತ್ರೆ ಮಾಡ್ತಾರಲ್ಲ ಅಲ್ಲೇ, ಇನ್ನೇನು ಹೋಗ್ದಿದ್ರೆ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು. ಕೋಟಿಲಿಂಗ, ಅಂತರಗಂಗೆ ಬೆಟ್ಟ, ಎಲ್ಲ ಕಡೆನೂ ಇನ್ನು ಜನಗಳು ಜನ ಜಾತ್ರೆ. ರಾತ್ರಿ ಎಲ್ಲ ನಿದ್ದಿಲೇ ಹೋಗಲ್ಲ, ಅಂತ ಚಂದಾಗಿರ್ತೈತೆ. ಅದೇ ನಾನು ಅನ್ಕೊಂತಾ ಇದ್ದೀನಿ. ಹೋಗ್ಲಿ ಹೋಗಿ ಬಂದ್ಬಿಡ ನಡೀರೆ. ಇನ್ನೇನು ಮಾಡೋಣ, ಹೋಗಿ ಬರೋಣ ನಡಿಯ. ಇನ್ನು ಹಬ್ಬದ ದಿನ ದೇವ್ರ ದರ್ಶನ ಮಾಡಿಲ್ಲ ಅಂದರೆ ಇನ್ನು ಉಪವಾಸಗಳೆಲ್ಲ ಇರ್ತೀರಿ, ಎಲ್ಲ ಇದ್ಕೊಂಡು ಇನ್ನು ಹೋಗ್ದಿದ್ರೆ ಹೆಂಗವ? ಇಲ್ಲೇ ಮನೆಗಳಾಗಿ ಎಷ್ಟು ಪೂಜೆಗಳು ಮಾಡಿದ್ರೆ ನಾವು ದೇವಸ್ಥಾನಕ್ಕೆ ಹೋದ್ರೇ ಒಂದು ನೆಮ್ಮದಿ. ಅದು ವರ್ಷಕ್ಕೊಂದು ಕಿತ ಮಾರ್ಕಂಡೇಶ್ವರ ಬೆಟ್ಟದಾಗ ಅಷ್ಟು ಚೆಂದಾಗಿ ಜಾತ್ರೆ ಮಾಡ್ತಾರೆ. ಹೋಗಿ ಬಂದ್ಬಿಡ ನಡೀರಿ. ಹಂಗೆ ಮಾಡೋಣ. ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಎಲ್ಲ ಕರ್ಕೊಂಡು, ಅವರು ಇನ್ನು ಊರಾಗ ಯಾರು ಹೇಳಿಲ್ಲ, ಅವರು ಬರಂಗಿದ್ರೆ ಎಲ್ಲ ಕರ್ಕೊಂಡು ಹೋಗೋಣ. ಬರೋರು ಬರಲಿ, ಬರ್ದಿದ್ದವ್ರು ಬೇರೆ ಕಡೆ ಹೋಗ್ತಾರಲ್ಲ, ಕೋಟಿಲಿಂಗ ಅಲ್ಲೆಲ್ಲನ. ಇಲ್ಲಿ ಮಾರ್ಕಂಡೇಶ್ವರಕ್ಕೆ ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋಣ. ಪಾರಕ, ಏನಮ್ಮ ಪೀಯಾಗಿ ಮಾತಾಡ್ಕೊಂಡು ಕುತ್ಕೊಂಬಿಟ್ಟಿದ್ಯಾ? ನಾನು ಹೇಳಿಲ್ಲ ನಿನಕ ಸಾಯಂಕಾಲಕ್ಕೆ ಬಾ, ಹೋಗಿ ಅಲ್ಲಿ ಬ್ಲೌಸ್ಗಳಲ್ಲಿ ಯಾಕೆ ಕೊಟ್ಬಿಟ್ಟು ಬರೋಣ ಅಂತ. ನೀನು ನೋಡು, ಏನು ನೀನು ಕೆಪ್ಟಿಕೆ ಇರಲ್ಲ ನೋಡು. ಅಯ್ಯೋ ಮತ್ತೆ ಹೋಗ್ಬಿಟ್ಟೆ ನೋಡು. ನಡಿ ಹೋಗ್ಲಿ, ನಡಿ ಹೋಗ್ಬಿಟ್ಟು ಬರೋಣ ನಡಿ. ಏನೋ ಗಂಗೆ ಅವಳ ಇಲ್ಲ, ನಡಿ ಹೋಗೋಣ. ಗಂಗೆ ಹತ್ರ ಬೇಡ, ಗಂಗೆ ಚಂದಾಗಿ ಹೊಲಿಯಲ್ಲ, ಆ ಪರಾನ ಹತ್ರ ಹಾಕ್ಬಿಟ್ಟು ಬರೋಣ ಬಾ. ಚಂದಾಗಿ ಹೊಲಿತಾಳೆ, ಅದೇನೋ ಡಿಸೈನ್ ಎಲ್ಲ ಬೋರ್ಡ್ಗೆ ಹಾಕೊಂಬಿಟ್ಟವಳೆ ಅಂಗಡಿ ಮೇಲೆ, ಅಂಥವೆಲ್ಲ ಹೊಲ್ಕೊಡು ಅಂತ ಹೇಳೋಣ ಬಾ. ನನಗಂತೂ ಈ ಸಲ ಮಿಂಚ್ತಾ ಇರಬೇಕು, ಮಿರಿ ಅನ್ನಬೇಕು ಅಂತ ಬ್ಲೌಸ್ ಹೊಲಿಸ್ಬೇಕು. ನಡಿಯವ ಹೋಗ್ಲಿ, ಅವಳ ಹತ್ರನೇ ಹೋಗಿ ಹಾಕೋಣ. ಬತ್ತೀಯನ್ ಮುನಿಯಕ್ಕ ನೀನು? ನಡಿ, ಇನ್ನೇನು ಕೆಲಸ ಇಲ್ಲ, ಏನಿಲ್ಲ, ಹೂವು ಕಟ್ಟೋದಿಲ್ಲ ಏನಿಲ್ಲ, ನಾನು ಬರ್ತೀನಿ ನಡಿ ಹಂಗೆ. ಹೌದು, ಕಂಬಳಿಯಲ್ಲೇ ಕಂಬಳಿ ಬರಲ್ಲಂತೆ, ಬಟ್ಟಿಗಳೋಗಿತ್ತಾ ಇದ್ಲು. ನಾನು ಬರಲ್ಲ, ಹೋಗೋ ಮನೆಗೆ ಕೆಲಸ ಐತೆ ಅಂದ್ಲು, ಅದಕ್ಕೆ ಬಾ ನಾವೇ ಹೋಗ್ಬಿಟ್ಟು ಬರೋಣ. ಇರೇ ಚಪ್ಪಲಿ ಹಾಕ ಮತ್ತೀನಿ. ಬಿರ್ಮೀರ್ನೆ ಬಾ ಮಾತಾಯ್ಯ, ಇವಾಗ ತಣ್ಪೋತಾಯ್ತು. ಇವತ್ತು ಯಾರು ಕಸ್ಟಮರ್ಗಳೇ ಇಲ್ಲ. ಅದು ಕೊಟ್ಟಿರೋ ಬಟ್ಟೆಗಳನ್ನ ಎತ್ಕೊಂಡು ಹೋಗಿದ್ರೆ ಆಗದ, ಯಾವ್ದನ್ನೂ ಎತ್ಕೊಂಡು ಹೋಗಿಲ್ಲ ಇವರು. ಈ ಚೂಡಿದಾರ್ಗಳೆಲ್ಲ ಹೊಲ್ದಿಕ್ಬಿಟ್ಟು ಅವಳೆ ಪಾತಿ ನೋಡಿದ್ರೆ ಯಾರು ಎತ್ಕೊಂಡೇ ಹೋಗಿಲ್ಲ. ಇವ್ರು ಎತ್ಕೊಂಡು ಹೋಗಿಲ್ಲ ಅಂದ್ರೂ ಬೇಗ ಕೊಡ್ರಿ ಅಂತ ಬೊಂಬಿಕ್ತಾರೆ ಬಂದಿಲ್ಲಿ. ಅಡ್ವಾನ್ಸ್ ಅಂದ್ಬಿಟ್ಟು ಯಾವ್ದು 150 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾರೆ. ಆಮೇಲೆ ತಲೆನೇ ಹಾಕಲ್ಲ. ಏನು ಹೊಲ್ದವ್ರ ಬಿಟ್ಟವ್ರ ಎತ್ಕೊಂಡು ಹೋಗೋಣ ಅನ್ನೋದು ಏನೂ ಇಲ್ಲ. ನನ್ನ ಅಂಗಡಿನೇ ತುಂಬೋಗಂಗೈತೆ, ಇನ್ನು ಒಬ್ರು ಬಂದು ಬಟ್ಟೆಗಳು ಎತ್ಕೊಂಡು ಹೋಗಿಲ್ಲ. ಆ ಗಂಗಮ್ಮನ ಅಳಿತಾಳಲ್ಲ, ಆ ಗಂಗಮ್ಮನ ಹತ್ರ ಇವತ್ತು ನೋಡಿದ ಬಟ್ಟೆ ನಾಳೆ ಇರಲ್ಲ. ಅದು ಎಷ್ಟು ಬಿರ್ಬಿರ್ನೆ ಖಾಲಿ ಮಾಡ್ಬಿಡ್ತಾಳೋ, ಅದು ಎಷ್ಟು ಬಿರ್ಬಿರ್ನೆ ಎತ್ಕೊಂಡು ಹೋಗ್ಬಿಡ್ತಾರ. ಅಲ್ಲ ಎತ್ಕೊಂಡು ಹೋಗ್ತಾರ ಇಲ್ಲ ಮುಚ್ಚಿಕ್ಕಿರ್ತಾಳೆ, ಯಾರಿಗೆ ಗೊತ್ತಾ? ಮೇಲೆ ಹಾಕಿರ್ತಾಳೆ, ಬೆಳಗ್ಗೆ ಹೋಗಿ ನೋಡೋಷ್ಟೊತ್ಕ ಅದಿರಲ್ಲ, ಬ್ಯಾರೆ ತಗ್ಲಾಕ್ಬಿಟ್ಟಿರ್ತಾಳೆ ಅಷ್ಟು ಬೇಗ ಹೊಲ್ದು. ಅಲ್ಲ ಅವಳ ಕುಟ್ಟಿಗಳು ನ್ಯಾಯವಾಗಿ ಹಾಕಲ್ಲ, ಎಲ್ಲಂದ್ರೆ ಅಲ್ಲಿ ಅದೇನ ಸೊಂದಗಳು ಬಿಟ್ಟಂಗೆ ಬಿಟ್ಬಿಟ್ಟಿರ್ತಾಳೆ. ತಿರ್ಗಾ ಎಲ್ಲೂ ನ್ಯಾಯವಾಗಿ ಹೊಲಿಗೆಗಳೇ ಬಿದ್ದಿರಲ್ಲ. ಅಂಥ ಬಟ್ಟೆಗಳನ್ನ ತಗೊಂಡು ಹೋಗ್ಬಿಡ್ತಾರೆ. ಈ ಹಳ್ಳಿ ಒಳಗೆ ನಮ್ಮ ಹೆಂಗಸರು ಹೇಳ್ಬೇಕಾ ಮೊದಲೇ, ಕಂಜೂಸ್ ಅಂದರೆ ಕಂಜೂಸ್. ನಾನು ಇಂಥ ಚಂದಾಗಿರೋ ಹೊಸ ಡಿಸೈನ್ಗಳಿಕ್ಕಿ ಹೊಲಿತೀನಿ. ಈ ಚೂಡಿದಾರ್ಗಳು ಎತ್ಕೊಂಡು ಹೋಗಿ ಇನ್ನೂ ಟೈಮ್ ಸಾಲದವ್ರಕ. ನಾನು ಇನ್ನು ಮೇಲೆ ಹಂಗೆ ಮಾಡಬೇಕು. ಈ ಪವರ್ ಮಿಷಿನಾಗೆಲ್ಲ ಹೊಲಿಯಕ ಎಷ್ಟು ಕರೆಂಟ್ ಬೇಕಾದೈತಿ, ಏನು ಕತೆ ಜಿಗ್ ಮಾಡಕ ಎಲ್ಲನೂ ಎಂಥ ಬಾಧೆ. ನಾನು ಅದು ಹೋಗಿ ದಾರ್ಗಳು ಕೂಡ ಸಿಟಿ ಒಳಗೆ ತರಿಸ್ತೀನಿ. ಅಂಥದ್ದು ಇವ್ರಿಗೆ ಎತ್ಕೊಂಡು ಹೋಗಿ ಈ ಬಾಧೆ. ಏನು ಬ್ಲೌಸ್ಗಳೇನು 5 ನಿಮಿಷಕ್ಕೆ ಹೊಲ್ದಾಕ್ಬೋದು, ಚೂಡಿದಾರ್ಗಳು ಹೊಲಿಯೋದು ಎಂಥ ಕಷ್ಟ. ಅದು ಅವ್ರು ಹೇಳೋ ಡಿಸೈನ್ಗಳೆಲ್ಲ ಇಕ್ಬೇಕು. ಅವ್ರ ಮಕ್ಳಿಗೆ ಅಂದ್ಬಿಟ್ಟು ಚೆಂದಾಗಿ ಹೊಲ್ಸ್ಕೊಂಡು ಹೋಗ್ತಾರೆ. ಅದು ನಾನು ಎಂತೆಂಥ ಬ್ಲೌಸ್ಗಳು ಹೊಲ್ಕೊಡೋದು, ಅಂತಿಂಥ ಪ್ಲೈನ್ ಬ್ಲೌಸ್ಗಳೆಲ್ಲ ನಾನು ಮುಟ್ಟಕ್ಕೆ ಹೋಗಲ್ಲ. ಬರ್ಲಿ ಇನ್ನೊಂದ್ಕಿತ ಬರ್ಲಿ, ಪರಾನ ಇದು ಕಡೆ ಪರಾನ ಅದು ಕೊಡು ಅಂತ. ಅವಾಗ ಹೇಳ್ತೀನಿ. ನಾನಂತೂ ಇನ್ನ ಪೋಸ್ಟೇ ಕಾಸು ಕೊಟ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಹೋಗ್ರಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ನಾನು ಬಟ್ಟೆ ಮುಟ್ಟೋದೇ ಇಲ್ಲ.
ಅಲ್ಲ ಹಾಕಿದ ಬಟ್ಟೆ ಎತ್ಕೊಂಡು ಹೋದ್ರೆ ತಾನೇ ನಾನು ಇನ್ನೊಂದು ಬಟ್ಟೆ ಕಲ್ಲ ಇನ್ನಿಂಗು ದಾರಗಳು ಎಲ್ಲ ತಕೊಂಬರಕ್ಕಾಗದ. ಹಿಂಗೆ ನಾನು ಅಂಗಡಿ ಸಿಂಗಾರ ಮಾಡ್ಕೊಳಕ ಇವ್ರ ಹತ್ರ ಬಟ್ಟೆಗೆ ಇಸ್ಕೊಳದ್ ನಾನು. ಏನೇ ಪರನ ಮೇಲೆ ನಾನು ಅಲ್ಲಿಗಿಲ್ಲಿ ಓಡಾಡ್ತಾವ. ಓ ಪಾರಕ ಸರೋಜಿ ಮುನಿಯಕ್ಕ ಏನ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ ಇವತ್ತ ನಮ್ಮ ಅಂಗಡಿ ಗಂಟ? ಅಯ್ಯ ನಮ್ಮ ಸರೋಜಿಗೆ ಯಾವ್ದೋ ಡಿಸೈನರ್ ಓಕೆ ಅಂತ ಹೊಲ್ಕೊಟ್ಬಿಡಮ್ಮ, ನನ್ನ ಮಗನ ಮದುವೆಗೆ ಹಾಕೊಂಬೇಕು ಅಂತ ಹಿಡಿದ್ಬಿಟ್ಟವಳೆ. ಓ ಸರೋಜಕ್ಕ ನಿನ್ಕ ಡಿಸೈನ್ ಬ್ಲೌಸ್ ಬೇಕಾ? ಏನವ ಎಷ್ಟು ವರ್ಷ ಇಲ್ದಿದ್ದು ಇವತ್ತು ಕೇಳ್ತಾ ಇದ್ಯಾ? ಏನ್ ನಾನೇನ್ ಹಾಕೊಂಡ್ ಬರ್ದೇನ? ಏನು ನನ್ಗೇನು ಅಂತ ವಯಸ್ಸಾಗೋಗೈತೆ ನೋಡ, ನಿಮ್ಮೆಲ್ಲಕ್ಕಿಂತ ಸುಂದರವಾಗಿರೋದಂದ್ರೆ ನಾನೇ. ಎಂತ ಚಂದಾಗಿದ್ದೀನಿ, ನನ್ನಂಗೆ ಬಾಡಿ ಮೇಂಟೈನ್ ಮಾಡಕ್ಕಾತೈತೆ ಯಾರ ಕೈಗನ? ಅಯ್ಯ ಹಾಕವ ತಾಯಿ, ಯಾರು ಬೇಡ ಅಂದ್ರು. ಅದಕ್ಕೇನಂತೆ ನಾವಿರೋದೇ ಹೊಲ್ಕೊಡಕ, ನೀನು ಎಂತ ಡಿಸೈನ್ ಹೇಳಿದ್ರೆ ಅಂತ ಡಿಸೈನ್ ಹೊಲ್ಕೊಡ್ತೀರಿ. ಆದರೆ ಅದೇ ತಕ್ಕಂಗೆ ನೀನು ದುಡ್ಡು ಕೊಡ್ಬೇಕಾತೈತೆ ನೋಡು. ಆಯ್ತು ಎಂತ ಡಿಸೈನ್ ಹೊಲ್ಕೊಡ್ತೀಯ ನಾನು ನೋಡ್ತೀನಿ. ನಾನು ಹಿಂದೆ ಬೆನ್ನಾನ್ ಬಿಡ್ಗಿಗ್ಲ ಅವರೇ ನೋಡ ಅಂತ ಡಿಸೈನ್ ಯಾವ್ದಾನ ಇಕ್ಕು. ಆಮೇಲೆ ದಾರ ಕಟ್ಟೋದೆಲ್ಲ ಒಲಿ. ಪಾರಕ್ಕ ನೀನು ಸೊಸೆ ಹೊಲ್ಸ್ಕೊಡಲ್ಲೇ ನಾ ಡಿಸೈನ್ ಬ್ಲೌಸ್ಗಳ? ನೀವೇ ತಾನೇ ಬ್ಲೌಸ್ ಎಲ್ಲ ಹೊಲ್ಸಿ ಕೊಡ್ಬೇಕು ಆ ಹುಡುಗಿ ಅವ್ರಕ? ಅಯ್ಯ ಇಲ್ಲಮ್ಮ, ಹುಡುಗಿ ಸಿಟಿಯೋಳ ನಾವು ಹೊಲ್ಸ್ಕೊಡೋದೆಲ್ಲ ಒಪ್ತಾಳ, ಅಲ್ಲೇ ಹೊಲ್ಸ್ಕೊಂತೀನಿ ಅಂತ ಸೀರೆ ಕೊಟ್ಟು ಕಳ್ಸವ್ರೆ. ಮೊನ್ನೆ ಜಾಕೆಟ್ ಎಲ್ಲ ಕಟ್ ಮಾಡ್ಕೊಂಡು ತಿರ್ಗಾ ಕೊಟ್ಟು ಕಳ್ಸವ್ರೆ ಸೀರೆನ. ನಮ್ಮ ರವಿ ಎತ್ಕೊಂಡು ಕೊಟ್ಬಿಟ್ಟು ಬಂದಿದ್ನ, ಚಂದಾಗೈತಂತೆ, ಅಲ್ಲೇ ಹೊಲ್ಸ್ಕೊಂತಾಳಂತೆ. ಇನ್ನು ಏನೇನೋ ಕೈಕ ಎಲ್ಲ ಡಿಸೈನ್ ಬೇಕಂತೆ. ಅವೆಲ್ಲ ನಾವಿಲ್ಲೇ ಅವ್ನು ಸಾಕಾತೈತಾ ಒಪ್ಸಾಕಾತೈತಾ ಹೋಗ್ಲೆ? ಅಯ್ಯ ನಾನು ಸಿಟಿಯಿಂದಾನೆ ಒಬ್ಳೆ ಟೈಲರ್ನ ಕರ್ಕೊಂಬಂದಿದ್ದೀನಿ ಪಾಪ. ಇನ್ನು ನನಗೆ ಇಂಥ ಚೂಡಿದಾರ್ಗಳೆಲ್ಲ ಹೊಲ್ಕೊಂಡು ಬ್ಲೌಸ್ಗಳ ಡಿಸೈನ್ ಎಲ್ಲ ಹಾಕಕ್ಕಾತೈತ. ಅದಕ್ಕೆ ಪಾಪ ಅವಳು ಈ ಬ್ಲೌಸ್ಗಳೆಲ್ಲ ಏನಿದ್ರು ಅವಳು ಹೊಲ್ಕೊಂತಾಳೆ. ಅದಕ್ಕೆ ನೀವು ನಿನ್ನ ಸೊಸೆದು ಕೊಟ್ಟಿದ್ರೆ ಚೆಂದಾಗಿ ವರ್ಕ್ ಹಾಕಿ ಕೊಡ್ತಾ ಇದ್ದೆ. ಮಾರಕ್ಕನ ಕತೆ ಮುಗಿದೋಗೈತೆ. ಅಲ್ಲಿ ಸಿಟಿ ಒಳಗೆ ಅವ್ರ ಸೊಸೆ ಹೊಲ್ಸ್ಕೊಂತಾಳಂತೆ, ಬಿಟ್ಟಾಕೋ ನನ್ನ ನೋಡಿ ನೀನು. ಏನು ನಾನೇನು ಕಾಸು ಕೊಡಲ್ಲೇ ನಿನ್ಕ? ನಂದು ಹೊಲ್ಕೊಡು ಅಂದರೆ ನೀನು ಪಾರಕ್ಕನ ಸೊಸೆದೇ ಹೇಳ್ತೀಯ ತಡಿ. ಹೌದು ಏನು ಮುನಿಯಕ್ಕ ನೀನು ಬಂದ್ಬಿಟ್ಟಿದ್ಯಾ? ನೀನು ಯಾವ್ದು ಹೊಲ್ಕೊಡ್ಬೇಕಮ್ಮ? ನೀನು ಯಾವಾಗ ಗಂಗೆ ಹತ್ರನೇ ಆಗ್ತಾ ಇದ್ದೆ ಸೀರೆಗಳ, ಏನಿವತ್ತು ನನ್ನ ಹತ್ರ ಕೆತ್ಕೊಂಬಂದ್ಬಿಟ್ಟಿದ್ಯಾ? ಅಯ್ಯ ಈ ವಯಸ್ಸಾಗ ನಾನು ಯಾವ ಡಿಸೈನ್ ಹಾಕೊಂಡು ಅಲ್ಲಾಡ್ಲಿ ಅಮ್ಮ, ನಾನು ಯಾವುದು ಹೊಲ್ಸಕ್ಕೆ ಬಂದಿಲ್ಲ. ಪಾರಕ್ಕನ್ ಬರ್ತಾ ಇದ್ಲ ಹಂಗೆ ಸುಮ್ಮನೆ ಜೊತೆಗೆ ಬಂದೆ. ಅದೇ 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 ಅನ್ಕಂಡೆ. ಯಾವತ್ತೂ ಇಲ್ದೋರು ಏನಿವತ್ತು ನಮ್ಮ ಅಂಗಡಿ ಗಂಟ ಬಂದವ್ರೆ ಅಂತ. ಅಯ್ಯ ನೀನು ಸಾಧಾರ ಹೋಗಿಗ್ಲೆಲ್ಲ ಹೊಲಿಯಲ್ಲವಾ? ನಾವು ಅದಕ್ಕೆ ಆ ಗಂಗೆ ಹತ್ರನೇ ಹೊಲಿಸ್ತಾ ಇದ್ರೆ ಅವಳೇನು ಚಂದಾಗ ಹಾಕಲ್ಲ, ಕುಟ್ಟುಗಳು ತಕ ಅಲ್ಲಲ್ಲೇ ಬಿಟ್ಕೊಂತವೆ. ಇನ್ನೇನು ಮಾಡಕತ್ತೈತಿ, ಇನ್ನು ಯಾರು ಹೊಲಿಯಲ್ಲ ಅನ್ಕೊಂಡ ನಾವು ಹಾಕೋದಾಯ್ತು. ನೀನು ಸೀದಾ ಬ್ಲೌಸ್ಗಳು ಹೊಲಿದ್ರೆ ನಾವು ಇಲ್ಲೇ ತಂದಾಕ್ತೀರಿ. ಹಂಗೇನಿಲ್ಲ, ಓದ್ ತಿಂಗಳಿಂದಾನೇ ನಾನು ಸಾದಾ ಬ್ಲೌಸ್ಗಳು ತಕೊಂತ ಇದ್ದೀನಿ. ನೀವು ಇಲ್ಲೇ ಹಾಕ್ಬೋದು ನೋಡು. ಗಂಗೆ ಏನು ಚಂದಾಗಿ ಕುಟ್ಟುಗಳು ಹಾಕಲ್ಲ, ಎಲ್ಲ ಅಲ್ಲಲ್ಲೇ ದಾರಗಳೆಲ್ಲ ಬಿಟ್ಕೊಂತವಂತೆ. ಎಷ್ಟೊಂದು ಜನ ಹೇಳಿದ್ರು. ಅದಕ್ಕೆ ನಾನು ಅಯ್ಯ ಪಾಪ ನಮ್ಮ ಹಳ್ಳಿ ಹೆಂಗಸ್ರು ಇನ್ನು ಅದು ಬೇರೆ ಕೂಲಿ ನಾಲಿಗೆ ಹೋಗ್ತಾರೆ, ಕಷ್ಟ ಬೀಳ್ತಾರೆ. ಇನ್ನು ರೌಕೆಗಳು ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಅಲ್ಲಲ್ಲಿ ಬಿಚ್ಕೊಂಬಿಟ್ರೆ ಆಮೇಲೆ ಎಷ್ಟು ಅವಮಾನ. ಅಯ್ಯಯ್ಯೋ ಅದಕ್ಕೆ ನಾನು ಯೋಚನೆ ಮಾಡ್ಕೊಂಡ ನಾನೇ ಸಾದಾ ಬ್ಲೌಸ್ಗಳು ಹೊಲ್ಕೊಡೋಣ ಅನ್ಕೊಂಡಿದ್ದೀನಿ. ಇನ್ಮೇಲೆ ಇಲ್ಲೇ ಹಾಕ್ರಿ ಪರವಾಗಿಲ್ಲ. ಒಳ್ಳೆ ಕೆಲಸ ಮಾಡಿದೆ ನೋಡವ. ಹಂಗಾದ್ರೆ ನಂದು ಒಂದು 4 ಸೀರೆ ಅವೇ ತಕೊಂಬಂದು ಹಾಕ್ತೀನಿ ಸಾಯಂಕಾಲಕ್ಕೆ. ಹಂಗೆ ಮಾಡ್ರಿ. ನೀವು ತಿರ್ಗಾ ಎಲ್ಲರಿಗೂ ಹಂಗೆ ಹೇಳ್ಬಿಡ್ರೆ ಸರೋಜಿಗೆ ಮುನಿಯಕ್ಕ ನಾನು ಇನ್ಮೇಲೆ ಸಾದಾ ಬ್ಲೌಸ್ಗಳು ಹೊಲ್ಕೊಡ್ತೀನಿ ಅಂತ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನು ಹೊಲ್ಕೊಡ್ತೀನಿ, ಇಲ್ಲ ಬೇಡ ಅಂದರೆ ಪ್ಲೈನಾಗೆ ಹೊಲ್ಕೊಡ್ತೀನಿ. ಏನೈತೆ ಅದು ಕಾಸು ಕೊಟ್ಬಿಟ್ಟು ಎತ್ಕೊಂಡು ಹೋಗ್ರಿ. ನನ್ನ ಸೀರೆಕ ಎಂಥ ಡಿಸೈನ್ ಇಕ್ತಿ ಅಂದರೆ ಹಿಂದೆ ಎಲ್ಲ ಕಟ್ಟೋದಿಕ್ಕೆ ಬಿಡು, ಆಮೇಲೆ ಸ್ವಲ್ಪ ಕಟ್ಟೋದಕ್ಕೆ ಕುಚ್ಚಿಗಳು ಹಾಕ್ಬಿಡು. ಆಮೇಲೆ ಅದು ಯಾವುದೋ ಧಾರಾವಾಹಿ ಒಳಗೆ ನೋಡೋದು, ನಮ್ಮ ಕೈ ಮೇಲೆಲ್ಲ ಅದೇನೋ ಚೌಕಾಕಾರ ಹಂಗೆ ಡಿಸೈನ್ ಇಕ್ಕಿದ್ರು, ಅದ್ರ ಮೇಲೆಲ್ಲ ಹೂಗಳು ಹಾಕಿದ್ರು. ಅದು ಬಲೆ ಚೆಂದಾಗಿತ್ತು ನೋಡು. ಅದು ಸೀರೆಕ ಅದಕ್ಕೆ ಮ್ಯಾಚೆ ಇರ್ಕೂಡ್ದು ಅಂತ ಕಲ್ಲರಾಗ ಹೂಗ್ಲಿಕ್ಬೇಕು ನೋಡು. ಅಲ್ಲ ಪಾರಕ್ಕನ ಮಗಂದ ಮದುವೆ ಇಲ್ಲ ಇವಳ್ದ ಹೂಗ್ಲಿಕ್ಬೇಕಂತೆ ಹೂಗ್ಲು. ಅಯ್ಯೋ ಇವಳು ಧಾರಾವಾಹಿಗಳಾಗ ನೋಡ್ಕೊಂಬಿಟ್ಟ ಅಂಥದೇ ಬೇಕಂತ ಹಿಡಿದ್ಬಿಟ್ಟು ಅವಳೆ. ಅದು ಏನು ಹಾಕಂತೀಯೋ ಏನೋ ನೋಡ್ತೀನಿ ತಡಿ. ಆಯ್ತು ನಮ್ದಕ್ಕೆ ಇಲ್ಲ, ಯಾಕೆ ಟೆನ್ಷನ್, ನಾನು ಹೊಲ್ಕೊಡ್ತೀನಿ. ಹಂಗೆಲ್ಲ ಡಿಸೈನ್ ಮಡಗಬೇಕಂದ್ರೆ ನೋಡಮ್ಮ ಒಂದು 1,000 ಮೇಲೇನೋ ಆತೈತೆ. ನಿಮ್ಗೆ 100-200 ರೂಪಾಯಿಗೆಲ್ಲ ಅಂತ ಡಿಸೈನ್ ಹೊಲಿಯೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಮಣಿಗಳು ಬೇಕು, ದಾರಗಳು ಬೇಕು, ಅದಕ್ಕಂತಾನೆ ಬೇರೆ ಸೂಜಿಗಳು ಬೇಕು, ಎಲ್ಲ ಬೇರೆ ಬೇರೆನೇ ಬೇಕು. ಅದನ್ನ ಕಟ್ ಮಾಡೋದು ಹೊಲಿಯೋದು ಎಲ್ಲ ಬಲೆ ಕಷ್ಟ. ಏನು 1,000 ರೂಪಾಯಾ? ಅದಕ್ಕೆಲ್ಲ ಬೀಡ್ಸ್ಗಳು ಹಾಕ್ಬೇಕು, ಅದು ಏನೇನೋ ಬರ್ತವೆ. ಹಿಂದೆ ಕುಚ್ಚು ಕಟ್ಟೋಕ್ಕೂ ಅಷ್ಟೇ, ಬೇರೆ ಬೇರೆ ಬಟ್ಟೆ ಅಂದರೆ ಬೇರೆ ಬೇರೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಬೇಕು, ಹೊಲಿಬೇಕು, ಅದನ್ನ ಉಲ್ಟಾ ಹಾಕಬೇಕು, ಮಡ್ಚಬೇಕು, ಎತ್ತಬೇಕು. ಏನು ಸ್ವಲ್ಪ ಕೆಲಸ ಅನ್ಕೊಂಡಿದ್ದೀಯೇನೋ? ಭಾರಿ ಕೆಲಸಮ್ಮು ಅವೆಲ್ಲ. ಯಾವುದೋ ಬೂಟ್ಸ್ಗಳಂತೆ ನೋಡಿ ಸರೋಜಿ ಕಿಸ್ಕಳೆ. ಅಯ್ಯೋ ಮತ್ತಯ್ಯ ನನಗೆ ಯಾವ ಬೂಟ್ಸ್ಗಳು ಬೇಡ, ಯಾವ ಬೀಚ್ಗಳು ಬೇಡ. ನಾನೇನು ಇಲ್ಲಿ ಬೂಟ್ಸ್ಗಳು ಇಟ್ಕೊಂಡ್ರೆ ನಮ್ಮ ಯಜಮಾನಲ್ಲಿ ಬೂಟ್ ಕಿತ್ತೋಗೋ ಗಂಟೆ ಹೊಡಿತಾನೆ ಅಷ್ಟೇ. 1,000 ರೂಪಾಯಿ ಅಂದರೆ ಎಷ್ಟು ಕಷ್ಟ ಬೀಳಬೇಕು ಏನು ಕತೆ. ಅಯ್ಯಯ್ಯೋ ಬೇಡ ಮತ್ತಯ್ಯ, ಯಾವಾಗ ಇಟ್ಕೊಂಡು ಹಿಂಗೆ ಸಿಂಪಲ್ ಡಿಸೈನ್ ಇಕ್ಕಂತೀನಿ. ಅವൾക്ക് ಯಾವುದೋ ಸಿಂಪಲ್ಲಾಗಿ ಯಾವಾಗ ಹೊಲ್ದಂಗೆ ಹೊಲ್ಕೊಡ್ಬೇಕಂತೆ. ನಾನು 3 ಸೀರೆಗಳ ಕಟ್ ಕಳಿಸ್ತೀನಿ ಸಾಯಂಕಾಲ ನಮ್ಮ ಚಂದ್ರನ ಕೈಗ. ಹೊಲ್ಕೊಟ್ಬಿಡಮ್ಮ, ಇನ್ನೊಂದು 3 ದಿನ ಆಯ್ತು ನೋಡು ಹಬ್ಬ, ಅಷ್ಟಕ್ಕೆ ಹೊಲ್ಕೊಟ್ಬಿಡ. ಹೆಂಗ ಆ ಹುಡುಗಿ ಅವಳೆ ಅಂದಲ್ಲ, ಇಬ್ರು ಸೇರ್ಕೊಂಡು ಹೊಲ್ಕೊಟ್ಬಿಡ್ರಿ, ಬೇಗ ಬೇಗ ಕಾಸು ಕೊಟ್ಟು ಕಳಿಸ್ಬಿಡ್ತೀನಿ. 3 ದಿನಕ್ಕ ಇನ್ನೂ ಸ್ವಲ್ಪ ಬೇಗ ಕೊಡತ್ತಾನೆ.
ಅಯ್ಯ ಇನ್ನ ಸ್ವಲ್ಪ ಬೇಗ ಕೊಡಕ್ಕೆ ಇದ್ದ ಬೇಗ ಬೇಗ ಅರ್ಜೆಂಟಾಗಿ ಎಲ್ಲ ಮಾತುಕತೆ ಮಾಡ್ಕೊಂಡು ಅಲ್ಲೇ ರೆಡಿ ಮಾಡ್ಬಿಟ್ಟವ್ರೆ. ನೀನು ಒಳ್ಳೆ ಹೇಳ್ದೆ, ನೀನು ಹೇಳ್ದೆ ದಿನಕ್ಕೆ 2-3 ಹೊಲಿತೀನಿ ಅಂತ. ಇದೇನು ಸಿಂಪಲ್ ತಾನೇ, ಏನು ಡಿಸೈನ್ ಇಲ್ಲ ಏನು ಇಲ್ಲಮ್ಮ. ಸಾದಾ ಬ್ಲೌಸ್ಗಳು ಹೊಲಿಯಕ್ಕ ನೀನೇನು ನಮ್ದೆಲ್ಲ 2 ಅವೇ ಅಷ್ಟೇ. ಆ ಹುಡುಗಿ ನೀನು ಕುತ್ಕೊಂಡ್ರಿ ಎಷ್ಟೊತ್ತ ಹೊಲ್ದಾಕ್ರಿ. ಸಾರಜಕ್ಕ ನಿಮ್ಮ ಕೈ ಯಾವ್ದಕ್ಕೆ ಬೇಕು ಇವಾಗ? ಇಲ್ಲ ಅಂದ್ರೆ ಹಿಂದೆಗಡೆ ಕಿಟಕಿ ಇಕ್ಕನ ಇಲ್ಲ ಬಾಕ್ಲಿ ಇಕ್ಕನ? ಲೇ 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 ಬರ್ರಿ, ಏನದ ಈ ಕಿಟಕಿನ ಬಾಕ್ಲ ಅಂದ್ರೆ ಏನಲ್ಕ? ಏನ್ ಯಾರು ಬೇಕನ್ನ ಹೋಗ್ಬೋದು, ಯಾರು ಬೇಕನ್ನ ಬರ್ಬೋದಾ? ನೀನ್ ಹತ್ರ ಏನ್ ರೌಕೆ ಹೊಲ್ಸ್ಕೊಳಕ್ ಬಂದಿದ್ದೀರಾ ಇಲ್ಲ ನಾವೇನ್ ಮನೆ ಕಟ್ಸ್ಕೊಂತ ಇದ್ದೀರಾ? ನೋಡ್ದೆ ಇವಳ ಏನ್ ಕಿಟಕಿ ಕನ ಬಾಕ್ಲಿ ಕನ ಅಂದ್ರೆ ಏನಲ್ಕ ಅರ್ಥ? ನೋಡ್ದ ಪರಕ? ಅಯ್ಯೋ ಅಮ್ಮ, ಕಿಟಕಿ ಬಾಕ್ಲು ಅಂದ್ರೆ ಕಿಟಕಿ ಅಂದ್ರೆ ಇಷ್ಟು ನೆಕ್ಕಿಕ್ಕದು ಅಂತ, ರೌಂಡ್ ಇಲ್ಲ ಸ್ಕ್ವಯರ್ ಶೇಪ್. ಬಾಕ್ಲು ಅಂದ್ರೆ ದೊಡ್ಡದಾಗಿ ಬೆನ್ನೆಲ್ಲ ಕಾಣ್ತಂಗೆ ದೊಡ್ಡದಾಗಿ ಇಕ್ಕಣದು ನೆಕ್ಕು ಅಂತ. ಅಯ್ಯ ನಿನ್ ಮಕ್ ಮುಚ್ಚ ಹಂಗೇನ ಹೇಳೋದ? ಹಿಂದೆ ಆಗ್ಲೇ ಬೇಕಾ ಇಲ್ಲ ಕಮ್ಮಿ ಬೇಕಾ ಅಂತ ಕೇಳಿದ್ರೆ ಆಗದಮ್ಮ. ಬಾಕ್ಲು ಕಿಟಕಿ ಇನ್ನ ಏನೇನೇನೇನ ಸಿಕ್ತೈತೆ ಎಲ್ಲ ಇಕ್ಕೊಂಬಿಡ್ಬೇಕಾಗಿತ್ತು ನೀನು. ನೀನು ಇವತ್ತು ಬಂದಿದ್ಯಾ ನಮ್ಮ ಅಂಗಡಿ ನಿನ್ಗೇನು ಗೊತ್ತಿಲ್ಲ. ನಮ್ಮ ಡೈಲಿ ಕಸ್ಟಮರ್ಗಳಿಗೆ ನಾವು ಹಂಗೆ ಕೇಳೋದು. ನಿನ್ಗೆ ಇನ್ನೇನು ಗೊತ್ತು, ಹೋಗು. ನೀನು ಇವತ್ತಿಂದ ಬತ್ತೈದ್ಯಲ್ಲ, ಇನ್ಮೇಲೆ ಇಲ್ಲೇ ಹಾಕು. ನಿನಗೆ ಎಲ್ಲ ಒಂದೊಂದೇ ಗೊತ್ತಾಗ್ತೈತೆ ನಾವು ಏನೇನು ಅಂತೀರಿ ಅಂತ. ಅಯ್ಯ ನನಗೇನು ತಿಳ್ಕೊಂಡೆ, ನಾನು ಯಾವ ಅಂಗಡಿ ಕಣಕ್ಕೆ ಹೋಗ್ಲಿ ನಾನಿರೋದೇ ಹಿಂಗೆ. ಆಮೇಲೆ ಇದೇನೋ ಹೇಳ್ತಾರಲ್ಲ ಹಂಗೆ ಗುಡ್ಕೊಕ್ರಿ ಆದಂಗೆ ಆಗ್ಬಿಡ್ತೀನಿ ಅಷ್ಟೇ. ನನಗೆ ಬೇಡಮ್ಮ ಈ ಮಿಷಿನ್ ಸವಾಸಗಳೇ ಬೇಡ. ನಾನು ಕಲಿಯೋದಿಲ್ಲ, ನಾನು ಹೊಲಿಯೋದಿಲ್ಲ, ನನಗೆ ಬೇಡೇ ಬೇಡ. ನನಗೆ ಒಂದು 200 ರೂಪಾಯಿ ಒಳಗೆ ಯಾವುದನ್ನ ಚೆಂದಾಗಿರೋ ಡಿಸೈನ್ ಇಕ್ಕಿ ರೌಕೆ ಹೊಲ್ಕೊಡು ಸಾಕು. ನನಗೆ ಇನ್ಯಾವುದು ಬೇಡ. 200 ರೂಪಾಯಿ ಕೆಲ ಅಂತ ಡಿಸೈನ್ ಹೊಲಿಯೋಕ್ಕಾಗಲ್ಲ. ನೀನು ಹಂಗೆಲ್ಲ ಕೇಳೋಕ್ಕೆ ಹೋಗಬೇಡಮ್ಮ. ನೀನು ಅದೆಲ್ಲ ಬರೋದೇ ಇಲ್ಲ. ಆಮೇಲೆ ನೀನೇ ಬೈಕಂತೆ ನೋಡ್ಕ ಏನು ಹಿಂಗೆ ಹೊಲ್ದಿದ್ಯಾ ಅಂತ. ಯಾಕೆ ಸುಮ್ಮನೆ ನೀನು 500 ರೂಪಾಯಿ ಕೊಟ್ಬಿಡು. ನಿನಗೆ ಎಂಥದ್ದು ಬೇಕು ಕಟ್ಟೋದು ಹಿಂದೆ ಎಲ್ಲ ಇಕ್ಕಿ ಡಿಸೈನಾಗಿ ಹೊಲ್ಕೊಡ್ತೀನಿ. ಇಲ್ಲ ಅಂದರೆ ಆಗಲ್ಲ ನೋಡು. ಯಾವ್ದು ಹಂಗೆ ನೋಡಿ ಹೊಲ್ಕೊಡಮ್ಮ. ಅವಳು ಏನೋ ಹಿಡಿದ್ಬಿಟ್ಟು ಅವಳೆ ಪಾರಕ ನೀನೇನೋ ಹೇಳ್ತಿ. ಆಮೇಲೆ ಚೆನ್ನಾಗಿಲ್ಲ ಅಂದರೆ ಆಮೇಲೆ ತಿರ್ಗಾ ಅದು ಬಿಚ್ಚು ಇದು ಬಿಚ್ಚು ಅಂದರೆ ನಾನು ಬಿಚ್ಚಿಗಿಚ್ಚೆಲ್ಲ ಹೊಲ್ಕೊಡಲ್ಲ. ಇವಾಗ ಹೇಳಿದ್ದೀನಿ. ಒಂದು ಟೈಮ್ ಕರೆಕ್ಟಾಗಿ ನೋಡಿ ಹೊಲ್ಕೊಟ್ಬಿಟ್ರೆ ಇನ್ನೊಂದು ಕಿತ ನಮ್ಗೆ ಯೋಚನೆ ಇರಲ್ಲ. ಕಮ್ಮಿ ದುಡ್ಡು ಅಂದ್ಬಿಟ್ಟು ನಾವು ಒಂದೊಂದು ಹಾಕೋಕ್ಕೂ ಹಿಂದೇಟ್ ಹಾಕ್ತೀರಾ, ಅವಾಗ ಚೆನ್ನಾಗಿ ಬರಲ್ಲ. ಅವಾಗ ತಿರ್ಗಾ ತಗೊಂಬಂದು ಮಕ್ಕದ ಮ್ಯಾಗ ಬಿಸಾಕ್ತಾರೆ. ಅದಕ್ಕೆ ಯಾಕೆ ಬೇಕು ಹಂಗೆಲ್ಲ ಏನು ಮಾಡಲ್ಲ. 250 ರೂಪಾಯಿ ಕೊಡ್ತೀನಿ ಅಷ್ಟೇ ಅಮ್ಮ. ಏನು ಇನ್ನೇನು ಕೇಳ್ಕೊಬೇಡ. ನಾನು ಏನು ಇಲ್ಲೇ ಇದು ಎಕ್ಸ್ಕೊಂಡು ಹೋಗ್ತಾನೆ ಇರ್ತೀರಿ, ನಾವೇ ಎಕ್ಸ್ತಾ ಇದ್ದೀರಿ ನೋಡ. ಇನ್ನು 50 ರೂಪಾಯಿ ಮಗ 1 ರೂಪಾಯಿ ಕೊಡಲ್ಲ, 250 ರೂಪಾಯಿ ಕೊಡ್ತೀನಿ. ಯಾವುದೋ ಒಂದು ಚಂದಾಗಿರೋ ಡಿಸೈನ್ ಹೊಲ್ಕೊಡು ಅಷ್ಟೇ. ಇನ್ನೂ ಎಷ್ಟು ಹೊಲಿಸ್ಬೇಕು ಏನು ಕತೆ? ಇವಾಗ ನೀನು ಹಿಂಗೆ ಮಾಡಿದೆ ಹೆಂಗೆ? ಇನ್ನು ಯುಗಾದಿ ಹಬ್ಬಕ್ಕೆ ಎಲ್ಲ ಇನ್ನು ಹೇಳ್ಬೇಕಂದ್ರೆ ನಾವು ಸೀರೆಗಳೇ ತಗೊಂಡಿಲ್ಲ. ಇದು ಪಾರಕ್ಕಂತ ಕೊಟ್ಟರು ಸೀರೆಕ ನಾವು ಹೊಲಿಸ್ತಾ ಇರೋದು. ಯುಗಾದಿ ಹಬ್ಬಕ್ಕೆಲ್ಲ ನಾವು ಎಷ್ಟು ಸೀರೆಗಳು ತಗೊಂತೀರಿ. ಹೋಗಿ ಎಲ್ಲ ಹೆಂಗಸರ್ಗೂ ಹೇಳ್ತೀನಿ, ಪರಿನೇ ಚೆನ್ನಾಗಿ ಹೊಲಿತಾಳೆ ಹಾಕ್ರಿ ಹಾಕ್ರಿ ಅಂತ. ನಿನಗೆ ಇದಕ್ಕಿಂತ ಪ್ರಚಾರ ಬೇಕಾ? ನಾನು ತಂದು ಹಾಕ್ತೀನಿ. ಅಯ್ಯಯ್ಯಯ್ಯ ನೀನು ಏನು ಸ್ವಲ್ಪನೂ ಸರ್ಕೊಳ್ಳೋದೇ ಇಲ್ಲ ಅಂತೀಯ. ಆಯ್ತು ನೋಡ್ತೀನಿ ಬಿಸ್ನೆಸ್ ಹೆಂಗಾತೈತಿ ಅಂತ. ನೋಡು ಬೇಕಾದ್ರೆ ಹೆಂಗೆ ವ್ಯಾಪಾರ ಆತೈತಿ ಅಂತ. ಎಲ್ಲ ಹೆಂಗಸರನ್ನು ಇಲ್ಲಿಗೆ ಕರ್ಕೊಂಬತ್ತೀನಿ. ಬೇಕಾದ್ರೆ ನೋಡ್ತಾ ಇರೋ. ಆ ಗಂಗೆ ಹತ್ರ ಕೋಬೇರೆ ಕುಟ್ಟಿಗಳೆಲ್ಲ ಬಿಚ್ಚತ್ತವೆ ಅಂತ ಹೇಳ್ತೀನಿ. ಇರೋ ನಿನಕ ನೋಡಿ ಅಂತ ಭರ್ಜರಿ ವ್ಯಾಪಾರ ಮಾಡಿಸ್ತೀನಿ ಅಂತ. ಹೌದಾ? ಹಂಗೆ ಮಾಡು. ಹಂಗಾದ್ರೆ ನಿನ್ಗೆ ಚೆಂದಾಗಿ ಹೊಲ್ಕೊಡ್ತೀನಿ ಬಿಡು. ಆದರೆ ಎಲ್ಲ ಹೆಂಗಸನು ಇಲ್ಲೇ ಹಾಕಂತೇಳೋ. ಆದರೆ ಕಾಸು ಕೊಟ್ಬಿಟ್ಟೆ ಮೊದಲು ಬಟ್ಟೆ ಹಾಕಂತೇಳಮ್ಮ. ಹಂಗೆ ಮಾಡ್ಕೊಂಡು ನಾನು ಅಂಗಡಿ ಸಿಂಗಾರ ಮಾಡೋಕೆ ರೆಡಿ ಇಲ್ಲ. ನನಗೂ ಅದು ಇದು ತಗೊಬೇಕಂದ್ರೆ ಕಾಸು ಬೇಕೇ ಬೇಕು. ಸರಿ ಓಕೆ ಆಗ್ಬೋದು. ಹಂಗೆ ಮಾಡ್ತೀನಿ. ಕಲ್ದಿರೋ ನಿನ್ಗೆ ಯಾಕೆ ಯೋಚನೆ? ಯಾವಳನ್ನ ಕಾಸು ಕೊಟ್ಟಿಲ್ಲ ಅಂದರೆ ನನಗೆ ಹೇಳು, ನಾನು ವಿಚಾರಿಸ್ಕೊಂತೀನಿ. ಲೈನಿಂಗ್ ಎಲ್ಲ ಹಾಕಿ ಚೆಂದಾಗೋಲಿ. ಆಯ್ತು ನಾವಿನ್ ಬರೋಣ. ಸಾಯಂಕಾಲ ಕೊಟ್ಟು ಕಳಿಸ್ತೀನಿ. ನಂದಂಗೆ ಹೊಲ್ಕೊಟ್ಬಿಡಮ್ಮ. ಸರಿ ಪರಕ ಆಯ್ತು. ಅಲ್ಲ ಇಷ್ಟು ವರ್ಷದಿಂದ ಗಂಗೆ ಹತ್ರನೇ ಹೊಲ್ಸೋರು ಇವತ್ತೇನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ನನ್ನ ಹತ್ರ ತಂದು ಹಾಕ್ತಾವ್ರೆ ಬಿತ್ರಿಗಳು. ಏನೋ ಕಾಸು ಕೊಡ್ದಿರ ಇರಲಿ, ಸುಮ್ಮನೆ ಒಲಿ ಅನ್ನೋದಲ್ಲ, ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.